ಈಗ ನಮ್ಮ ಹತ್ರ ಇದೆ ಮೋಟರೋಲಾನ G96 5G ಸ್ಮಾರ್ಟ್ ಫೋನ್. ಈ ಫೋನ್ ಲಾಂಚ್ ಆಗಿ ತುಂಬಾ ದಿನ ಆಯ್ತು, ಆದ್ರೆ ಈಗ ನಮಗೆ ಸಿಕ್ಕಿದೆ. ಈ ಫೋನ್ ನಿಮ್ಗೆ 18,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಈ ಫೋನ್ ನ ಫುಲ್ ಡೀಟೇಲ್ಸ್ ರಿವ್ಯೂ ಮಾಡಕ್ ಹೋಗ್ತಾ ಇದ್ದೀನಿ, ಕೊನೆವರೆಗೂ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ನಿಮ್ಗೆ ಒಂದು ಫೋನ್ ಸಿಗ್ತಾ ಇದೆ, ಅದ್ರ ಕೆಳಗಡೆ ಒಂದು ಬಾಕ್ಸ್ ಸಿಗ್ತಾ ಇದೆ. ಆ ಬಾಕ್ಸ್ ಒಳಗಡೆ ನಿಮ್ಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್, ಸ್ಟಿಕ್ಕರ್, ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. ಆನಂತರ ನಿಮ್ಗೆ B2C ಕೇಬಲ್ ಸಿಗುತ್ತೆ, 33 ವಾಟ್ಸ್ ಅಡಾಪ್ಟರ್ ಸಿಗುತ್ತೆ. ನಿಮ್ಗೆ ಈ ಫೋನ್ಗೆ ಬ್ಯಾಕ್ ಕೇಸ್ ಸಿಗಲ್ಲ, ಬ್ಯಾಕ್ ಪೌಚ್ ಒಂದು ತಗೊಳ್ಬೇಕು, ಆಮೇಲೆ ಸ್ಕ್ರೀನ್ ಗಾರ್ಡ್ ಒಂದು ಹಾಕ್ಸ್ಕೊಂಡ್ರೆ ಸಾಕು. ಈಗ ಇದ್ರ ಡಿಸೈನ್ ಬಗ್ಗೆ ಮಾತಾಡಿದ್ರೆ, ಇದರ ಡಿಸೈನ್ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಇದರ ಬ್ಯಾಕ್ ನಲ್ಲಿ ವೇಗನ್ ಲೆದರ್ ಸಿಗುತ್ತೆ, ಪಾಲಿಕಾರ್ಬನೇಟ್ ಫ್ರೇಮ್ ಇದೆ ಮತ್ತು ಇದರ ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ಇದು 4 ಕಲರ್ ಅಲ್ಲಿ ಲಾಂಚ್ ಆಗಿದೆ. ಈಗ ನಮ್ಮ ಹತ್ರ ಇರೋದು ಆಶ್ ಬ್ಲೂ. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಡ್ರೆಸನ್ ಬ್ಲೂ, ಗ್ರೀನರ್ ಪ್ಯಾಸ್ಚರ್ ಮತ್ತು ಕ್ಯಾಟ್ಲೆ ಆರ್ಕಿಡ್. ಈ 4 ಕಲರ್ ಅಲ್ಲಿ ವೇಗನ್ ಲೆದರ್ ಸಿಗುತ್ತೆ ಮತ್ತು ಈ ಕಲರ್ ಅಲ್ಲಿ ಈ ಫೋನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ತಗೊಳ್ಳಿ, ಬಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಈ ಫೋನ್ ಜಸ್ಟ್ 177 ಗ್ರಾಮ್ಸ್ weight ಇದೆ ಮತ್ತು 8 mm ಥಿಕ್ನೆಸ್ ನ ಹೊಂದಿದೆ. ಇದರಲ್ಲಿ 5500 mAh ಬ್ಯಾಟ್ರಿ ಇದ್ರೂ ಇದು ತುಂಬಾ ಸ್ಲಿಮ್ ಆಗಿ ಕಾಣುತ್ತೆ ಮತ್ತೆ ಲೈಟ್ ವೇಟ್ ಕೂಡ ಇದೆ. ಇನ್ನು ಇದರ ಕೆಳಗಡೆ ಸ್ಪೀಕರ್ ಇದೆ, USB-C ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಇದೆ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇನ್ನು ಇದರ ಮೇಲೆ ಮೈಕ್ರೋಫೋನ್ ಇದೆ ಮತ್ತು ಇದರಲ್ಲಿ ನಿಮಗೆ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ, ನೀವೇ ಕೇಳಿ. ಇದ್ರ ಜೊತೆಗೆ ಇದಕ್ಕೆ IP68 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದನ್ನ ಅಂಡರ್ ವಾಟರ್ ಯೂಸ್ ಮಾಡಬಹುದು, ಫೋನ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಇದಕ್ಕೆ ಬ್ರ್ಯಾಂಡ್ ನವರು ವ್ಯಾರಂಟಿ ಕೊಡ್ತಾ ಇಲ್ಲ, ನೀವು ಇದನ್ನ ನೀರಲ್ಲಿ ಹಾಕಕ್ ಹೋಗ್ಬಿಡಿ. ಈಗ ಇದರ ಡಿಸ್ಪ್ಲೇ ಕಡೆ ಬಂದ್ರೆ, ಇದರಲ್ಲಿ 6.67 ಇಂಚಸ್ FHD ಪ್ಲಸ್ POLED ಡಿಸ್ಪ್ಲೇ ಸಿಗ್ತಾ ಇದೆ. ಇದು ಕರ್ವ್ ಫೋನ್ ಡಿಸ್ಪ್ಲೇ ಆಗಿದೆ. 144 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 1600 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದು ತುಂಬಾ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಇದರ ಬ್ಲೆಜರ್ಸ್ ತುಂಬಾ ಕಡಿಮೆ ಇದೆ ಮತ್ತು ಯೂಟ್ಯೂಬ್ ನಲ್ಲಿ 4K HDR ವಿಡಿಯೋಸ್ ನ ನೋಡಬಹುದು. ವಿಡಿಯೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿ ಬರುತ್ತೆ, ಡೀಪ್ ಬ್ಲಾಕ್ ಚೆನ್ನಾಗಿ ಕಾಣುತ್ತೆ. ಇದರ ಬ್ಲೆಜರ್ಸ್ ಕಡಿಮೆ ಇದೆ, ಇದರಿಂದ ಬೆಸ್ಟ್ ವಿವಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ನ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಯಾವುದೇ ಡೌಟ್ ಬೇಡ. ಮತ್ತು ಇದರ ಫ್ರಂಟ್ ನಲ್ಲಿ ಗೊರಿಲ್ಲಾ ಗ್ಲಾಸ್ 5 ಪ್ರೊಡಕ್ಷನ್ ಸಿಗ್ತಾ ಇದೆ. ಇದರಿಂದ ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ನ ನೋಡೋದಾದ್ರೆ, ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪರವಾಗಿಲ್ಲ, ಚೆನ್ನಾಗಿದೆ, ಪವರ್ಫುಲ್ ಆಗಿದೆ. ಇದರ ಆಂಟಿಟ್ಯೂಡ್ ಸ್ಕೋರ್ 5 lakh ಪ್ಲಸ್ ಇದೆ. ಈ ಪ್ರೈಸ್ ರೇಂಜ್ಗೆ ಇದರ ಆಂಟಿಟ್ಯೂಡ್ ಸ್ಕೋರ್ ಚೆನ್ನಾಗಿದೆ ಮತ್ತು 89% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಇದರಲ್ಲಿ LPDDR4X RAM ಇದೆ. UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಮತ್ತು ಇದರ ಗೇಮಿಂಗ್ ಕಡೆ ಬಂದ್ರೆ, BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ನಲ್ಲಿ ಆಡ್ಬೋದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಕೂಡ ಇದೆ. ಆದ್ರೆ ಇದರ ಹೆವಿ ಗೇಮ್ಗೋಸ್ಕರ ಈ ಫೋನ್ ಅಷ್ಟೊಂದು ಚೆನ್ನಾಗಿಲ್ಲ, ಆದ್ರೆ ಡೀಸೆಂಟ್ ಗೇಮ್ ಆಡ್ಬೋದು. ಜೊತೆಗೆ ಇದು ಡೇ ಟು ಡೇ ಟಾಸ್ಕ್ ನ ಆರಾಮಾಗಿ ಮಾಡುತ್ತೆ. ಈಗ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ Android 15 ಮತ್ತು Moto Hello UI ನಲ್ಲಿ ಬರ್ತಾ ಇದೆ. ಇದಕ್ಕೆ 1 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ ನ 2 ರಿಂದ 3 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಮತ್ತು ಇದರ UI ನಲ್ಲಿ ಯಾವುದೇ ಅನ್ನೆಸರಿ ಆಪ್ಸ್ ಬರೋದಿಲ್ಲ, ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ UI ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಯಾವುದೇ ಲ್ಯಾಗ್ ಫೀಲ್ ಆಗಲ್ಲ. ಈ UI ನಲ್ಲಿ ಸ್ವಲ್ಪ ಕಸ್ಟಮೈಸ್ ಆಪ್ಷನ್ ಸಿಗುತ್ತೆ, ಸ್ವಲ್ಪ AI ಫೀಚರ್ಸ್ ಕೂಡ ಸಿಗುತ್ತೆ. ಇನ್ನೊಂದರ ಬ್ಯಾಟ್ರಿ ನೋಡೋದಾದ್ರೆ, ಇದರಲ್ಲಿ 5500 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದಕ್ಕೆ 0 to 100% 1 hour ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 day ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಈ ಫೋನ್ 2 ವೇರಿಯಂಟ್ ನಲ್ಲಿ ಲಾಂಚ್ ಆಗ್ತಾ ಇದೆ. 8GB RAM 128GB ಸ್ಟೋರೇಜ್, 8GB RAM 256GB ಸ್ಟೋರೇಜ್. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ನ ತಗೊಳ್ಳಿ. ಈ ಫೋನ್ 18,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ, ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ OIS ಇದೆ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ ಮತ್ತು 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಫೋಟೋಸ್ ಕ್ವಾಲಿಟೀಸ್ ಬಗ್ಗೆ ಮಾತಾಡೋದಾದ್ರೆ, ಫೋಟೋ ಡೀಟೇಲಿಂಗ್ ಆಗಿ ಬರುತ್ತೆ, ಕಲರ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಬ್ರೈಟ್ ಫೋಟೋಸ್ನ ತೆಗೆಯುತ್ತೆ, ಹೈಲೈಟ್ಸ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ, ಅಲ್ಟ್ರಾ ವೈಡ್ ಫೋಟೋಸ್ ಚೆನ್ನಾಗಿ ಡೀಟೇಲಿಂಗ್ ಆಗಿ ಬರುತ್ತೆ, ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ, ಏಜ್ ಡಿಟೆಕ್ಷನ್ ಚೆನ್ನಾಗಿದೆ ಮತ್ತು ಸೆಲ್ಫಿ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಡೀಟೇಲ್ಸ್ ಆಗಿ ಚೆನ್ನಾಗಿದೆ, ಪೋರ್ಟ್ರೇಟ್ ಫೋಟೋಸ್ ಅಲ್ಲಿನೂ ಡೀಟೇಲ್ಸ್ ಆಗಿ ಚೆನ್ನಾಗಿ ಬರುತ್ತೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದ್ರೆ, ಇದರಲ್ಲಿ 4K 60 FPS ವಿಡಿಯೋ ಸಪೋರ್ಟ್ ಇದೆ.
ಸ್ಟೆಬಿಲೈಸೇಷನ್ ಪರವಾಗಿಲ್ಲ, ಚೆನ್ನಾಗಿದೆ. ವಿಡಿಯೋದಲ್ಲಿ ಅಲ್ಟ್ರಾ ವೈಡ್ ಸ್ವಿಚ್ ಮಾಡಬಹುದು. ಇದರಲ್ಲಿ ಇನ್ನೂ ಸ್ಟೆಬಿಲಿಟಿ ಚೆನ್ನಾಗಿದೆ. ಈಗ ಇದರ ಬ್ಯಾಕ್ ಕ್ಯಾಮ್ರಾ ಇಂದ ಶೂಟ್ ಮಾಡ್ತಾ ಇದೀವಿ 4K at 60 FPS. ಈ ವಿಡಿಯೋ ಹೇಗ್ ಬರ್ತಾ ಇದೆ, ಸೌಂಡ್ ಕ್ವಾಲಿಟಿ ಹೇಗ್ ಬರ್ತಾ ಇದೆ, ಕ್ಯಾಮ್ರಾ ಕ್ಲಾರಿಟಿ ಹೇಗ್ ಬರ್ತಾ ಇದೆ ಕಮೆಂಟ್ ಮಾಡಿ. ಸೆಲ್ಫಿ ವಿಡಿಯೋಸ್ 4K ವಿಡಿಯೋಸ್ ತೆಗಿಬಹುದು. ಇದರಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿಲ್ಲ, ಕಲರ್ ಸ್ಲೈಡ್ ಕಂಟ್ರೋಲ್ ಚೆನ್ನಾಗಿದೆ. ಈಗ ಫ್ರಂಟ್ ಕ್ಯಾಮ್ರಾ ಇಂದ ಶೂಟ್ ಮಾಡ್ತಾ ಇದೀವಿ 4K at 30 FPS. ನೀವು ಚೆಕ್ ಮಾಡ್ಬೋದು ಈಗ ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ, ವಾಯ್ಸ್ ಕ್ಲಾರಿಟಿ ಹೇಗಿದೆ, ಹೇಗ್ ಬರ್ತಾ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 20,000ದಲ್ಲಿ ಇದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಫೋಟೋಸ್ ಶಾಂಪಲ್ಸ್ ನೀವೇ ನೋಡಿ. ಓವರ್ ಆಲ್ ಈ ಫೋನ್ ಚೆನ್ನಾಗಿದೆ, ಆದರೆ ಇದರಲ್ಲಿ ಸ್ವಲ್ಪ ಡೀಸೆಂಟ್ ಗೇಮಿಂಗ್ ಸಿಗುತ್ತೆ. ಆದರೆ ಇದರ ಕ್ಯಾಮ್ರಾ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.